ಏ ಗೋಪಾಲ, ಇವತ್ತಾರು ರೇಷನ್ ಇತ್ತ ಇಲ್ಯಾ? ಏಯ್, ಈ ಸಲ ರೇಷನ್ ಇಲ್ಲ, ಎಂತದಿಲ್ಲ. ಸುಮ್ನೆ ಅಲ್ಲ, ಈ ಒಳಗೆ ಇದ್ಕೊಂಡೆ ಇಲ್ಲ ಅಂತ ಹೇಳ್ರಿ ನೀನ್ ಹಾಳೆ ಹೋತೆ ಕಣ. ಏನ್ರಿ ಇದು ಹಗಲ್ ದರೋಡೆ? ಈಗ ಜನರು ಹೊಟ್ಟೆ ಮೇಲೆ ಹೊಡಿತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಮೇಡಮ್, ನಾನೇನ್ ಮಾಡ್ಲಿ? ಎಲ್ಲ ಪಟೇಲ್ರಂಗ್ ಕೇಳಿ ಹೋಗಿ. ರೀ, ಅಯ್ಯೋ ನೋಡ್ಪಚ್ಚಿ, ಇದೇ ಕೊನೆ. ಇನ್ನೊಂದ್ಸಲಿ ಹೇಳಕ್ಕಾಗಲ್ಲ ನಿಮಗೆ. ಎಂತ ಮರ ನಿಂದು? ಇದೇ ಕೊನೆ. ಇನ್ನೊಂದ್ಸಲಿ ಶ್ರದ್ಧಾ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಎಂತ ಎಂತ ಹೇಳ್ತಾ ಇದ್ದೆ? ನೋಡು, ಶ್ರದ್ಧಾ ಅವರು ಈ ಮನೆಯಲ್ಲಿ ಬಹಳ ಗೌರವ ಸ್ಥಾನ ಹೊಂದಿದ್ದಾರೆ. ಅವ್ರ ಬಗ್ಗೆ ನೀನು ಹೀಗೆಲ್ಲ ಕೆಟ್ಟದಾಗ ಮಾತಾಡೋದು ತುಂಬ ತಪ್ಪಾಗುತ್ತೆ. ಅಯ್ಯ, ನಾ ಎಂತ ಕೆಟ್ಟದ್ದು ಮಾತಾಡಿದೆ ಮರ? ಅವ್ರು ನನಗೆ ಎಂತ ಹೇಳಿದ್ರೆ ನಾನು ಅದು ನಿಂಗೆ ಹೇಳಿದ್ದು. ನೋಡು, ಅವ್ರು ನಿನ್ನ ಹತ್ರ ಏನು ಮಾತಾಡಿದ್ರೋ ಬಿಟ್ಟಿದ್ರೋ ನನಗದು ಗೊತ್ತಿಲ್ಲ. ಆದ್ರೆ ಅಂತ ಒಳ್ಳೆ ವ್ಯಕ್ತಿ ಬಗ್ಗೆ ಇನ್ನೊಬ್ಬರ ಹತ್ರ ಹೋಗಿ ಕೆಟ್ಟದಾಗ ಮಾತಾಡಿದ್ರೆ ಅವ್ರೇನು ಅನ್ಕೊಳ್ಳಲ್ಲ ಹೇಳು? ಹಂಗ ನಾ ಎಂಥದ ಬಾಯಿಗೆ ಬಂದಂಗೆ ಹೇಳ್ದೆ ಅಷ್ಟೇ. ಅದನ್ನೇ ಮಾಡಬೇಡ ಅಂತ ಹೇಳಿದ್ದು. ಆಯ್ತು ಮರೆ, ಇನ್ನು ಮುಂದೆ ಮಾಡೋದಿಲ್ಲ. ನೀನು ಹಂಗೆ ಮಾಡೋದ್ರಿಂದ ನಿನ್ನ ಮೇಲಿರೋ ಗೌರವ ಕಡಿಮೆ ಆಗುತ್ತೆ, ತಿಳ್ಕೊ. ಅಲ್ಲ ಮರೆಯ, ನಾ ಶ್ರದ್ಧೆ ಮೇಡಮ್ನ ಇಷ್ಟಪಡ್ತಾ ಇದ್ದೆ. ನಾ ಎಂತ ಕೌರವ ಅವೆಲ್ಲ ಬೇಡ. ಇವಾಗ ನಾನು ಹೇಳಿದ್ದು ನಿನಗೆ ಅರ್ಥ ಆದರೆ ಅಷ್ಟೇ ಸಾಕು. ಇನ್ಮೇಲಾದರೂ ಗಂಭೀರವಾಗಿರೋದನ್ನು ಕಲ್ತ್ಕೊ. ಸರಿ ಸರಿ, ಬೈಬೇಡ ಮರೆ, ಸುಮ್ಮನಿರು ಸಾಕು. ಒಳ್ಳೇದು. ಎಂಥದೋ ಹೇಳೋಕ್ಕೋ ಎಂಥದಾಯ್ತು. ಸರ್ ಏನು ನೀರು ಕುಡಿತ್ಯಾ? ಬೇಡ. ಹಾಕು. ಸವಿತಾ, ಬಾಯಿಲಿ. ಎಂತಮ್ಮ, ನಂಗೆ ಒಳಗೆ ಸ್ವಲ್ಪ ಕೆಲಸ ಇತ್ತು. ನಿನ್ ಕೆಲ್ಸ ಅಲ್ಲಿರ್ಲಿ, ಬಾ ಮಾರೈತಿ. ಎಂತ ಇಲ್ಲಂತಾರು ಸಹಾಯ ಮಾಡೋಕಿತ್ತ? ನನಗೆ ಎಂತ ಸಹಾಯ ಮಾಡೋದು ಬೇಡ ಮಾರೈತಿ. ನನ್ನ ಹತ್ರ ನೀನು ನಿಜ ಹೇಳು ಸಾಕು. ನಿನ್ನೆ ನೀನು ಭುವನ್ ರೂಮ್ಗೆ ಎಂತಕ್ಕೆ ಹೋಗಿದ್ದ? ಎಂತ ಭುವನ್ ಕೋಣೆಂಗ? ನಾನು ಎಲ್ಲಿದ್ದೆ? ನಿಂಗೆಂತ ಭ್ರಮೆಯ? ಭ್ರಮೆನಾ? ನಾನು ನನ್ನ ಕಣ್ಣಾರೆ ಕಂಡಿದ್ದು ಸುಳ್ಳ? ನೀನು ಅವನ ರೂಮಿಗೆ ಎಂತಕ್ಕೆ ಹೋಗಿದ್ದೆ? ನೀವಿಬ್ರು ರೂಮಲ್ಲಿ ಎಂತ ಮಾಡ್ತಿದ್ರಿ? ಅಸಹ್ಯ ಅಸಹ್ಯ. ಇಲ್ಕಣ, ಸುಮ್ನೆ ಎಂತೆಂತ ಮಾತಾಡ್ಬೇಡ ನೀನು. ಯಾರು ಕೇಳಿದ್ರೆ ಎಂತ ಅನ್ಕೊಂತ್ರು? ಸ್ವಂತ ಮಗಳ ಬಗ್ಗೆ ಹಿಂಗ್ ಮಾತಾಡ್ತಾ ಇಲ್ದ ನೀನು? ನನ್ ಭವಿಷ್ಯ ಅಂತ ಆಗ್ಬೇಕು. ನನ್ ಕಷ್ಟ ನಿನ್ಗೆ ಹೆಂಗ್ ಅರ್ಥ ಆಯ್ತು? ಈಗೀಗಂತೂ ಬಾಯಿ ತೆಗೆದ್ರೆ ಸುಳ್ಳೆ ಮಾತಾಡ್ತಿ. ನೀನು ಹೀಗೆಲ್ಲ ಬಾಯಿ ಬಿಡೋದಿಲ್ಲ ಅಲ್ಲ? ನಿಮ್ಮ ಅಪ್ಪನ ಹತ್ರ ಹೇಳಿ 4 ಪೆಟ್ಟು ಹಾಕ್ಸಿದ್ರೆ ಸರಿ ಬಾಯಿ ಬಿಡ್ತೀಯ. ಆಯ್ತು, ಈಗ ಪಕ್ಕ ಆಯ್ತು ನಂಗೆ. ನಾನಿನ್ ಸ್ವಂತ ಮಗಳು ಅಲ್ಲ ಅಲ್ದಾ? ನಿಂಗೆ ನನ್ ಕಂಡ್ರೆ ಆತಿಲ್ಲ. 10 ಸೇರ್ ರಾಗಿ ಕೊಟ್ಟು ಸಾಕು ತಂದಿದ್ಯಾ ನನ್ನ? ಅದಕ್ಕೆ ನಿಂಗೆಲ್ಲ ಮಾಡುದು. ಅಪ್ಪನ ಹತ್ರ ಹೇಳಿ ನಂಗೆ ಸಮ ಬಯಸೋಕೆ ಕಾಯ್ತಾ ಇರ್ತೆ ಯಾವತ್ತು ನೀನು. ನಾನು ಯಾಕೆ ಹಾಗೆ ಮಾಡ್ಲಿ? ನನ್ಗಾಗಿರೋ ಅರ್ಧ ವಯಸ್ಸು ಆಗಿಲ್ಲ ನಿಂಗೆ, ಬಾಯಿ ಮಾತ್ರ ಜೋರ್ ಮಾಡ್ತೀಯಲ್ದ? ನಾನೇ ನಿಮ್ಮಿಬ್ರನ್ನ ಕಂಡೆ ಅಲ್ಲಿ. ನೀನ್ ಎಂತ ಕಂಡದ್ದ? ನಾವಿಬ್ರು ನಿನ್ನ ಕಂಡದ್ದು. ನೋಡಮ್ಮ, ನೀ ಮತ್ತೆ ಮತ್ತೆ ಹಿಂಗೆ ಆಡ್ತಾ ಇದ್ರೆ ಹೋಗಿ ಅಪ್ಪನ ಹತ್ರ ಎಲ್ಲ ಹೇಳ್ಕೊಡ್ತೆ. ನಿನ್ ಮೈ ಮೇಲೆ ಯಾವ್ದೋ ದೆವ್ವ ಬರುತ್ತೇನಾ? ಅದಕ್ಕೆ ಹಿಂಗೆಲ್ಲ ಆಡೋದು. ಮತ್ತೆ ಮತ್ತೆ ಇದೇ ವಿಷಯ ತೆಗೆದು ನನ್ನ ತಲೆ ಹಾಳು ಮಾಡ್ಬೇಡ ನೀನು. ನೀನ್ 1 ಸಲ ಅಲ್ಲ 100 ಸಲ ಕೇಳಿದ್ರು, ನಾನು ಹೊಡೆದ್ರು ಬಡ್ದ್ರು ಕೊಂದು ಹಾಕಿದ್ರು ನನ್ಗೆ ಒಂದೇ ಉತ್ತರ. ನಾನು ಎಲ್ಲೂ ಹೋಯ್ಲೆ ಅಷ್ಟೇ. ಬಾಯ್ ಸವಿತಾ. ಅಲ್ಲ, ನನ್ನ ಕಣ್ಣು ನನ್ಗೆ ಮೋಸ ಮಾಡ್ತಾ? ಸವಿತಾ ಹೇಳ್ದಂಗೆ ನಂಗೆ ಭ್ರಮೆನಾ? ನಾನೆಂತ ಮಾಡ್ದೆ ನಿನ್ನೆ? ಭುವನ ಸವಿತಾ ಇಬ್ರು ಹಂಗೆ ಹೇಳ್ತ್ರು. ಛೇ, ನಂಗೊಂದು ತಿಳಿತಿಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ನನ್ಗೆ ಹೀಗೆಲ್ಲ ಮಾತಾಡ್ತಾಳೆ. ನಾನೆಂತ ಇವಳನ್ನ ರಾಗಿ ಕೊಟ್ಟು ತನ್ನ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ನಮ್ಮವರಲ್ಲ ಅನ್ನೋದು ಸತ್ಯ. ನಮ್ಮ ಮಾತು ಲೆಕ್ಕಕ್ಕೆ ಬರೋದಿಲ್ಲ. ಏನು ವಿಷಯ ಹೇಳಿ? ಇವತ್ತಿಂದ ಅಡುಗೆ ಮಾಡೋಕ್ಕೆ ಏನಿಲ್ಲ ಮೇಡಮ್, ಎಲ್ಲ ಖಾಲಿ ಆಗಿತ್ತು. ಅಯ್ಯೋ, ಹೌದಾ? ಹೌದು ಮೇಡಮ್, ಎಲ್ಲ ಅಕ್ಕಿ ಗೋಣಿ ಎಲ್ಲ ಖಾಲಿ ಆಗಿತ್ತು, ಏನೂ ಇಲ್ಲ ಅಲ್ಲಿ. ಅದು ಹೇಗೆ ಸಾಧ್ಯ? ಗೊತ್ತಿಲ್ಲ.
ಬನ್ನಿ ಬನ್ನಿ ಬನ್ನಿ. ಆಯಾ ಸಿಗ್ದಾಳ? ವಿಷಯ ಎಲ್ಲ ಹೇಳ್ದಾಳ? ಅಂದ್ರೆ ನಿಮ್ಗೂ ಗೊತ್ತಾಯ್ತಾ? ಗೊತ್ತಾಯ್ತು. ಏನ್ ಸರ್ ಮಾಡೋದು ಈಗ? ಶಾಲೆಯಲ್ಲಿ ಸ್ವಲ್ಪನೂ ಅಕ್ಕಿನೇ ಇಲ್ವಂತೆ. ನನಗೂ ಗೊತ್ತಿತ್ತು. ಇದೇ ವಿಷಯಕ್ಕಲ್ಲ ಸರಿ ದೊಡ್ಡ ಗಲಾಟೆ ಅಂತ. ಈ ಪಟೇಲ್ನ ದಸಿದಂಗೆ ಈ ಊರಾಗಿಪ್ಪು ಯಾರಿಗೂ ಸುಖ ಇಲ್ಲ. ಅವನ ಚೇಲೆಗಳೆಲ್ಲ ಬಂದು ಇಲ್ಲಿ ಅಕ್ಕಿ ಚೀಲ ಹಿಡ್ಕ ಹೋಗ್ತಾ ಇರ್ತಾರೆ. ನಾವು ಮಾತಾಡೋಗಿಲ್ಲ ಈಗ. ಅಲ್ಲ, ಅಷ್ಟೆಲ್ಲ ಅಕ್ಕಿ ಬೆಳೆ ಎಲ್ಲಿ ಹೋಗುತ್ತೆ ಸರ್? ಏನ್ ಮಾಡ್ತಾನ ಪಟೇಲ್ ಅದನ್ನೆಲ್ಲ? ಇದನ್ನೆಲ್ಲ ಹಂಗೆ ಜೋರಕ್ಕೆ ಏನ್ಕಿಲ್ಲ. ಜೋರು ಮಾತಾಡಿರ್ತಲ್ಲ ನಮ್ಮ ಕುತ್ತಿಗೆ ಹಾರಿ ಅಲ್ಲೇ ಕಾಯಿ ಬಿಡತ್ತೆ. ಪಟೇಲ ಅಲ್ಲೆಲ್ಲೋ ಗೋಡನ್ ಮಾಡಿಟ್ಟಿದ್ದ. ಈ ಅಕ್ಕಿ ಬೇಳೆ ಕಾಳೆಲ್ಲ ಹೋಯ್ ಅಲ್ಲೇ ಸೇರ್ಕೊಂತೈತಿ. ಇದೆಲ್ಲ ಅನ್ಯಾಯ ಅಲ್ವಾ ಸರ್? ಈ ಅನ್ಯಾಯ ಎಲ್ಲ ಕಾಂಬು ಶುರು ಮಾಡಿ ನಾವು ಭಾಳ ಸಮಯ ಇತ್ತು ಶ್ರದ್ಧಾ ಮೇಡಮ್. ನಿಮಗೆ ಗೊತ್ತಿತ್ತಲ್ಲ, ನಾನು ಅವನೊಟ್ಟಿಗೆ ತಿರ್ತೇಪ್ ಜನ ನಮ್ಗೇನು ಮಾಡಿಬಿಟ್ಟವ. ನಾವೆಲ್ಲ ಇಲ್ಲಂದ್ರೆ ಅವನಿಗೆ ಭಾಳ ತೊಂದರೆ ಅದು. ಇನ್ನು ಮೇಲೆ ನಂಗೂ ನಿಮ್ಗಾದ ಗತಿಯೇ. ಅಲ್ಲ ಸರ್, ನಾವ್ ಯಾಕೆ ಹೆದರ್ಕೋಬೇಕು ಹೇಳಿ? ಆ ಪಟೇಲನ್ ಗೋಡನ್ ಎಲ್ಲಿದೆ ಅಂತ ಹೇಳಿ, ನಾವು ಹೋಗಿ ಏನಾದ್ರು. ಸಮಾಧಾನ ಸಮಾಧಾನ. ಈಗಣಿ, ಈ ವಿಷಯ ನೀವು ತಿಳ್ಕೊಂಡಷ್ಟು ಸಣ್ಣ ವಿಷಯ ಅಲ್ಲ, ಅಷ್ಟು ಸುಲಭದ್ದು ಅಲ್ಲ. ಪಟೇಲ ಅದನ್ನೆಲ್ಲ ಎಲ್ಲಿಟ್ಟಿದ್ದನ್ನಳಿ ಯಾರಿಗೂ ಗೊತ್ತಿಲ್ಲ. ಅವನು ಕಾಸ ಜನಗಳಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಇಷ್ಟಕ್ಕೂ ನಮ್ಮ ಹಳ್ಳಿ ಭಾಳ ಸಣ್ಣದು. ಆದರೆ ಗಟ್ಟಿ ಮನಸ್ಸು ಮಾಡಿ ಹುಡುಕ್ರೆ ಏನೋ ಸಿಗದೆ ಇಪ್ಪಂಥದ್ದಲ್ಲ ಅದು. ಹಾಗಾದ್ರೆ ಹುಡ್ಕೋಣ ಅಲ್ವಾ ಸರ್? ಅಯ್ಯೋ, ಅವಸರವೇ ಅಪಘಾತಕ್ಕೆ ಕಾರಣ. ಗೊತ್ತಿತ್ತಲ್ಲ, ಗಡಿಬಿಡಿ ಮಾಡೋಕ್ಕಾಗ ನಿಧಾನಕ್ಕೆ ಯೋಚನೆ ಮಾಡುವ. ಈಗ ಇಷ್ಟಕ್ಕೂ ಪಟೇಲ್ನೇ ಇದನ್ನೆಲ್ಲ ದೋಚಿ ಗೋಲ್ಮಾಲ್ ಮಾಡ್ತಾ ಇದ್ದಂದಳಿ ಹೇಳೋಕೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ. ಹೌದಾ? ಗಡಿಬಿಡಿ ಮಾಡು ಬೇಡ, ಯೋಚನೆ ಮಾಡುವ. ಸರಿ ಸರ್, ಮಕ್ಕಳೆಲ್ಲ ಹಸ್ಕೊಂಡಿದ್ದಾರೆ, ಅದಕ್ಕೇನು ವ್ಯವಸ್ಥೆ ಮಾಡೋದು ನೋಡ್ತೀನಿ ನಾನು. ಸರಿ ಆಯ್ತು, ನಾನು ಏನಾದ್ರು ಒಂದು ಪ್ಲ್ಯಾನ್ ಮಾಡ್ತೇನೆ. ನೀವು ಕುರಿ ಹಳ್ಳದ ಹತ್ರ ಮೆಲ್ಲ ಬಂದು ಹೊತ್ತೈತಿ. ಆದರೆ ಹಳ್ಳಕ್ಕೆ ಬೀಳುತ್ತಪ್ಪ. ಏಯ್ ಪಚ್ಚಿ, ದೊಡ್ಡದಾಗ ಕೆಲಸ ಮಾಡ್ತೀನಿ ಅಂತಂದೆ, ಈಗ ನೋಡಿದ್ರೆ ಸೋಮಾರಿ ಥರ ಮಲಗ್ತಾ ಇದೆಯಾ? ಎದ್ದು ಕೆಲಸ ಮಾಡು. ಹೋಗ ಮರೆ, ಯಾರು ಮಾಡ್ತೀರಿ? ಅಲ್ಲ, ಬೆಳಗ್ಗೆ ಸಂಜೆ ತಂಗ ಹಿಂಗೆ ಕೆಲಸ ಮಾಡ್ಕೊಂಡು ಎಂತ ಮಾಡ್ತಾರೆ ಮರೆ ನೀವು? ನಾನು ಕೆಲಂತೂ ಆಗ್ತಿಲ್ಲ, ಮಲ್ಕತ್ತೆ. ಮಲ್ಗು. ಶಂಕರಣ್ಣನೋ ರಮೇಶಣ್ಣನೋ ಬರ್ತಾರೆ, ಅವಾಗ ಬಿಡಿಸ್ತಾರೆ ನಿನ್ನ ಗ್ರಾಚಾರನ. ಹೋಗ ಮರೆ, ಶಂಕರಣ್ಣ ಅದು ಮೊದಲಿದ್ರು. ರಮೇಶಣ್ಣ ಕೆಲಸ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋತಿ ಅಂತಂದ. ನಿನಗೆ ಯಾರು ಹೇಳ್ತಾರೆ? ಏನಾರ ಮಾಡ್ಕೊ. ಪಚ್ಚಿ, ಹೋಗ. ಪಚ್ಚಿ ಎದ್ದೇಳು. ಹೋಗ ಮರೆ, ಮಾತು ಕಡೆ ಎದ್ದೇಳು. ಪಚ್ಚಿ ಬೇಡ ಬೋನಾ. ಆಗ್ಲೇ ಹೇಳಿ ನನಗೆ. ನನ್ನ ಮಾತು ಕಡೆ ಎದ್ದೇಳು ಪಚ್ಚಿ. ಹೋಗ ಪಚ್ಚಿ. ಬೇಡ ಬೋನಾ. ಒಂದ್ಸಲ ಕಣ್ಬಿಟ್ಟು ನೋಡಪ್ಪ. ಶಂಕರಣ್ಣ, ಇಷ್ಟ ತನಕ ಕೆಲಸ ಮಾಡ್ತಾ ಇದ್ನಾಯ್ತು, ಕೇಳಿ ಬೋನನ್ನ. ಓಯ್, ಎಂತದ ಅಲ್ಲಿ ಕೇಳದ? ನಾನ್ ಕಾಣ್ಲಿಲ್ಲ. ಡಿಂಬ್ರಂಗ ಅಂತ ಶ್ರೀರಂಗ ಮಲಗಿದ್ದ ಮಾಡ್ತಿತ್ತ. ಇಲ್ಲ ದನ್ಗಡೆ, ರಮೇಶಣ್ಣ ಹೇಳ್ದಂಗೆಲ್ಲ ಮಾತಾಡ್ಬೇಡ ಪಚ್ಚಿ.
ಮಾತಾಡ್ಬೇಡ ನೀನು. ನಿನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳುವಾಗ ಏನ್ ಹೇಳಿದ್ದೆ ನಾನು ನಿನಗೆ? ಏನಾದ್ರೂ ಕಿತಾಪತಿ ಮಾಡೋದಾಗ್ಲಿ ಅಥವಾ ಮಾಡೋ ಕೆಲಸದಲ್ಲಿ ಸೋಮಾರಿತನ ತೋರಿಸೋದಾಗ್ಲಿ ಏನಾದ್ರು ಮಾಡಿದ್ರೆ ಆ ಕ್ಷಣ ನಿನ್ನ ಮನೆ ಕಳಿಸ್ತೀನಿ ಅಂತ ತಾನೆ. ಅಭುವನ್ನ ನೋಡು, ಪಟ್ಟಣದಿಂದ ಬಂದವನಾದ್ರೂ ಈ ಕೆಲಸಕ್ಕೆಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತಾನೆ. ನಿನಗೇನೋ ಆಗಿದೆ, ಇಲ್ಲೇ ಹುಟ್ಟಿದವನು. ಈ ಕೆಲಸ ಅಂದ್ರೆ ಅಷ್ಟೊಂದು ತಾತ್ಸರನ ನಿನಗೆ? ಇಲ್ಲ ದಣಿಗಳೇ, ಹಂಗಲ್ಲ, ಹೊಸದಲ್ಲ ನನಗೆ, ಒಂಚೂರು ಇದಾತಷ್ಟೇ. ಇನ್ನು ಮುಂದೆ ಹಿಂಗೆ ಆಗ್ದಾಗಿರಂಗೆ ನಾ ಕಂಡ್ಕತ್ತೆ. ಮನೆಗೆ ಮಾತ್ರ ಕಳಿಸ್ಬೇಡಿ, ನಿಮ್ದು ಅಮ್ಮಯ್ಯ. ನೋಡ್ತೀನಿ ಅದೇನು ಕೆಲಸ ಮಾಡ್ತೀಯೋ ಅಂತ. ನೆನಪಿಟ್ಕೋ, ಈ ರೀತಿ ಇನ್ನೊಂದ್ಸರಿ ಮರ್ಕಳಿಸ್ಬಾರ್ದು. ಕೆಲಸ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡೋರ್ನ ಕೇಳಿ ತಿಳ್ಕೊ. ಇನ್ನು ಎಂತ ಮಕ ನೋಡ್ತಾ ಇದ್ಯಾ ಮರೆ? ಹೋಗ ಕೆಲಸ ಮಾಡ, ಹೋಗ. ಆಗ ಏಯ್, ನೀ ಎಂತದ ಕಿಸಿತಾ ಇರೋದು? ಹಾ, ದಣಿಗಳು ಬಂದ್ರು ಅಂತ ಒಂದು ಮಾತು ಹೇಳಕ್ಕೆ ಎಂತಾಗಿತ್ತು? ಬಾಯಾಗೇನು ಕಡಪ್ ತುಂಬಿಟ್ಟಿದ್ಯಾ? ಹೇಳಿದ್ರೆ ಕೇಳ್ತೀಯ ನೀನು? ಈಗ ಆಯ್ತಲ್ಲ ಮಂಗಳಾರತಿ, ಗೊತ್ತಾಯ್ತಾ? ಆ ಕೆಲಸ ಮಾಡು. ನಾ ಇಲ್ಲಿಗೆ ಬಂದು ಕೆಲಸ ಸೇರ್ಕೊಂಡಿರೋ ಉದ್ದೇಶವೇ ಬೇರೆ. ಅಂತ ಆತಿರ್ಲಿಲ್ಲ, ಎಲ್ಲ ರಾಂಗ್ ರೂಟಿಗೆ ಹೊತ್ತಾಯ್ತು. ಏನಂದೆ? ಎಂತ ಇಲ್ಲ, ಕೆಲಸ ಮಾಡು ಅಂದೆ. ಅಲ್ಲಿ ಗುಡ್ಡೆ ಹಾಕು, ಇಲ್ಲಲ್ಲ. ನಂಗೆ ಗೊತ್ತಿತ್ತ, ನೀ ಮಾಡು. ಹೌದೌದು. ಟೀಚರ್ ಟೀಚರ್ ನಮ್ಗೆಲ್ಲ ಮಸ್ತ್ ಹಸುವಾತಿತ್ತು. ಶ್ರದ್ಧಾ ಟೀಚರ್ ನಮ್ಗೆಲ್ಲರಿಗೂ ಮಸ್ತ್ ಹಸುವಾತಿತ್ತು. ಅಯ್ಯೋ ಹೌದಾ? ಏನು ಮಾಡೋದೀಗ? ಏನು ನಡೀತೈತಿ ಇಲ್ಲಿ? ಎಂತ ಗಲಾಟೆ ಇದು? ಅದೇ ಸರ್, ಮಕ್ಕಳಿಗೆಲ್ಲ ಪಾಪ ಹಸುವಾಗ್ತಿದೆಯಂತೆ, ಅದಕ್ಕೆ ಗಲಾಟೆ ಮಾಡ್ತಿದ್ದಾರೆ. ಓ, ಇದೊಂದು ರಗಳೆ ಐತಲ್ಲ. ಎಂತ ಮಾಡೋದೀಗ? ಅದೇ ನನಗೂ ಯೋಚನೆ ಆಗ್ತಿದೆ ಸರ್. ನಮ್ಮೂರಲ್ಲಿ ಈಗ ಊಟ ಮಾಡೋದಂದ್ರೆ ಸುಬ್ರಾಯರ್ ಹೋಟ್ಲು ಒಂದೇ ಗತಿ. ಓಹ್ ಹೌದಲ್ಲ, ಒಂದು ನಿಮಿಷ ಪುಟ ಬಾಯ್ಲಿ ನೋಡು, ಇವ್ರನ್ನೆಲ್ಲ ಜೊತೆಗೆ ಕರ್ಕೊಂಡು ಹೋಗು. ಮಕ್ಕಳೇ, ನೀವೆಲ್ಲ ಇವತ್ತು ಸುಬ್ರಾಯರ್ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬನ್ನಿ, ಸರಿನಾ? ಸರಿ ಅಕ್ಕ. ಎಲ್ಲ ಬನ್ನಿ ಹೋಟ್ಲಂಗ್ ಊಟ. ಎಲ್ಲ ಬನ್ನಿ. ಶ್ರದ್ಧಾ ಅಕ್ಕಂಗೆ, ಶ್ರದ್ಧಾ ಟೀಚರ್ಗೆ, ಶ್ರದ್ಧಾ ಟೀಚರ್ಗೆ. ಅಂತೂ ನಿಮ್ಮದು ಭಾಳ ಒಳ್ಳೆ ಮನಸ್ಸು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅರೆ ಒಂದು ಮಾತು, ಎಷ್ಟು ದಿವಸಗಳು ಈ ಮಕ್ಕಳಿಗೆಲ್ಲ ನೀವು ಹೋಟ್ಲು ಊಟ ಹಾಕ್ಸೋಕತ್ತೆ? ನೀವು ದುಡಿದ ಸಂಬಳ ಎಲ್ಲ ಇದಕ್ಕೆ ಖರ್ಚೆ ಹೊತ್ತೇನಲ್ಲ? ಪರವಾಗಿಲ್ಲ ಬಿಡಿ ಸರ್. ನೀವು ಹಿಂಗೆ ಹೇಳ್ತೀರಿ ಅಂತ ನಂಗೆ ಗೊತ್ತಿತ್ತು. ಆದರೆ ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಈ ಪಟೇಲ ಮಾಡುವ ಅನ್ಯವನ್ನು ನಾವೆಲ್ಲ ಒಪ್ಕೊಂಡಂಗೆ ಅಲ್ಲ. ಎಂತ ಮಾಡೋದೇನೋ ಕಷ್ಟ. ಈ ಹಳ್ಳಿಯಂಗೆ ಬದುಕುವುದೇ ಕಷ್ಟ. ಛೇ, ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಗ್ಯಾರಂಟಿ. ಎಂತ ಹತ್ತೋ ಕಾಂಬ. ಹೌದು, ಪಟೇಲನ ಅನ್ಯಾಯನ ಒಪ್ಕೊಂಡಾಗುತ್ತೆ. ಹಾಗಾಗೋಕ್ ಬಿಡಬಾರ್ದು. ಇದಕ್ಕೆಲ್ಲ ಏನಾದರೂ ದಾರಿ ಹುಡುಕ್ಲೇಬೇಕು. ಸವಿತಾ, ಸವಿತಾ, ಏ ಸವಿತಾ, ಎಲ್ಲಿ ಹೋಗಿದ್ದಿ ಮಾರೈತಿ? ಎಷ್ಟು ಹುಡುಕ್ಬೇಕು ನಿನ್ನ? ಸವಿತಾ, ಓಯ್ ಎಲ್ಲಿದೀಯಾ? ಸವಿತಾ, ಈ ಹುಡುಗಿ ಇತ್ತೀಚೆಗಂತೂ ಇದ್ಕಿದ್ದಂಗೆ ಮಾಯಾಗೋದು ಜಾಸ್ತಿ ಆಯ್ತು. ಸವಿತಾ, ಏ ಸವಿತಾ, ನನಗಂತೂ ಕಿರ್ಚಿ ಕಿರ್ಚಿ ಗಂಟ್ಲು ನೋವಾಯ್ತು. ಸವಿತಾ, ಓಯ್ ಸವಿತಾ, ಎಲ್ಲಿದೀಯಾ? ಓಯ್
ಓಯ್ ಕಮಲಾ, ಎಂತ ಕುಡಿಯಲಿಕ್ಕೆ ಒಂದು ನೀರು ತಾನೆ. ನನ್ಗೀಗ ಪುರ್ಸೋತಿಲ್ಲ. ನಿಮಗ್ ಕುಡಿಯಕ್ ನೀರ್ ಬೇಕಾದ್ರೆ ಅಡಿಗೆ ಮನೆಗೆ ಹೋಗಿ ಲೋಟ ತಗೊಂಡು ನೀರನ್ನ ತಗೊಂಡು ಕುಡೀರಿ. ನಾನ್ ಸವಿತಾ ನೋಡ್ಬೇಕು. ಸವಿತಾ ಎಂತ ಆಯ್ತು ಅವಳಿಗೆ? ಕುಡಿಯಕ್ಕೆ ನೀರು ಕೊಟ್ಟು ಆಮೇಲೆ ಹುಡ್ಕೋಕೆ ಹೋದ್ರೆ ಎಂತ ಆಗ್ತಿತ್ತ? ಒಂದು ನಮೂನೆ ಹೇಳ್ತಾಳಲ್ಲ ಮರೀತಿಳು. ಸವಿತಾ, ಓಯ್ ಸವಿತಾ, ಎಲ್ಲಿದೆ ಮಾರೈತಿ? ಓಯ್ ಸವಿತಾ, ಸವಿತಾ. ಎಲ್ಲ ಕೆಡಿಸ್ಬಿಟ್ಟಿಲ್ಲ ನಂಜಿ. ಇನ್ನು ಎಷ್ಟು ತನಕ ತಪ್ಪಿಸ್ಕೊಳ್ಳೋದು? ಆಸೆ ಹೋಗ್ಬೇಕು, ಹಸು ತಡೆಯಕ್ ಆಗ್ಬಾರ್ದು. ಆಗ್ಲೇ ಇರೋದು ಮಜಾ. ನನ್ಗೆ ಈಗ್ಲೇ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ಗಿನ್ನು ಹಸುವೆ ಹುಟ್ಟಿಲ್ವೇ? ಸರಿ, ಮತ್ತೆ ಕತೆ ಬದ ಅನ್ಕೊಂಡ್ ನೀನು ಮತ್ತೆ ಶುರು ಮಾಡೋಣ. ಈಗ ನಿನಗೆ ಆಸೆ ಬಂತ? ಅಯ್ಯೋ ದೇವ್ರೆ, ಇಲ್ಲೇ ಇದೆ ಲೂಳು. ನನ್ನ ಅನುಮಾನ ನಿಜ ಆಯ್ತು. ಆಗ್ಲೂ ಬೇರೆ ಹಾಕೊಂಡಿದ್ದಾರೆ. ಒಳಗಡೆ ಏನ್ ಮಾಡ್ತಿದಾರೋ ಏನೋ. ಇಬ್ರು ಹೀಗೆ ಬಿಟ್ರೆ ನಮ್ಗೆ ಕಷ್ಟ. ಮಾಡ್ತೀನಿ. ಕೈ ಬಿಡಿ ಮರತಿ. ಎಂತ ಚೊರೆ ನಿಂದ. ಇತ್ತೀಚೆಗೆ ಭಾರಿ ಚೊರೆ ಆಯ್ತು ಮರತಿ. ನಾನ್ ಕೈ ಬಿಡ್ತೆ. ನಾನು ಎಷ್ಟು ಹೇಳಿದ್ರು ನೀವು ಕೇಳೋದಿಲ್ಲ ಅಲ್ದ. ಅದಕ್ಕೆ ನೀವೇ ಕಾಣ್ಲಿ ಅಂತ ಕರ್ಕೊಂಡು ಬಂದಿದ್ದು. ಅಲ್ಲೆಂತ ಕಾಂಬದ? ಹಾ, ಈಗ ಕಾಣಿ. ಏ ಬೋನ, ಇಬ್ರು ಬಂದ್ರ ಹೊರಗೆ. ಓಯ್ ಮರತಿ, ಇಬ್ರು ಎಂತದ? ಇಬ್ರು. ಏ ಬೋನ, ಬಾರ ಹೊರಗೆ. ಬೋನ, ಏ ಬೋನ, ಏ ಬೋನ, ಏ ಬೋನ, ಬೋನ, ಏ ಬೋನ, ಎಲ್ಲಿದ್ದಿ ಮಾರೈತಿ? ಎಲ್ಲೋದ್ಲಿ ಇವಳು? ಸವಿತಾ, ಏ ಸವಿತಾ, ಎಲ್ಲಿದ್ದೀಯಾ? ಓಯ್ ಸವಿತಾ, ಎಲ್ಲೋದ್ಲಿ ಇವಳು? ಬಾ ಸವಿತಾ, ಎಲ್ಲಿದ್ದಿ ಮಾರೈತಿ? ನಾನು ಎಷ್ಟು ಹುಡ್ಕೋದಪ್ಪ ದೇವ್ರೆ. ಸವಿತಾ. ರಮೇಶಣ್ಣ, ಯಾರು ಹುಡುಕ್ತಾ ಇದಾರೆ ಇವರು? ನನಗೆ ಎಂತ ಗೊತ್ತಿಲ್ಲ ಮಾರ್ಯ. ನೀರು ಕುಡಿಯೋ ಅಂತೇಳಿ ಕೂತಿದ್ದೆ. ಬರ ಅಂತ ಬಂದು ಕೈ ಹಿಡಿದು ಹೇಳ್ಕೊಂಬಂದ. ಎಲ್ಲಿ ಕಂಡ್ರೆ ಹಿಂಗೆ. ಕಮಲಮ್ಮ ಬನ್ನಿರಿ. ಯಾರು ಹುಡುಕ್ತಾ ಇದ್ದೀರಾ? ಏನ್ ಬೇಕು? ನನ್ ಮಗಳಲ್ಲಿ ಮಾರಾಯ. ನಿನ್ ರೂಮಲ್ಲಿ ಮಾತಾಡ್ತಿದ್ದು ನನಗೆ ಕೇಳಿಸ್ತು. ಅವಳು ಈ ರೂಮಲ್ಲಿ ನಗ್ತಿದ್ಲು. ನನ್ ಮಗಳಲ್ಲ. ಅಯ್ಯೋ, ಇಲ್ಲೋಡಿ ಕ್ಯಾಸೆಟ್. ನೀವು ಕೇಳ್ತಾ ಇದ್ದಿದ್ದ ಸದ್ದು ಇದರಿಂದ ಬಂದಿದ್ದು. ರಮೇಶಣ್ಣ ನನಗೆ ಹೇಳಿದ್ರು ಇದನ್ನ ರಿಪೇರಿ ಮಾಡು ಅಂತ. ಅದಕ್ಕೆ ಚೆಕ್ ಮಾಡ್ತಾ ಕೂತಿದ್ದೆ. ಸವಿತಾ ಇಲ್ಲಿಗೆ ಯಾಕೆ ಬರ್ತಾಳೆ? ಬಾಯ್, ನಿನ್ಗೆ ಎಂತ ಆಯ್ತಾ ಮಂಡ್ಯಕ್ಕೆ ಸಮಯ ಇಲ್ಲ ನಿನ್ಗೆ? ಅಲ್ಲ, ಬೆಳೆದಿದ್ದ ಮಗಳ ಮೇಲೆ ಈ ನಮೂನೆ ಅನುಮಾನ ಬಡದ? ಎಂತ ಅದ? ಎಂತಾಯ್ತಪ್ಪಯ್ಯ? ಎಂತಕ್ಕೆ ಗಲಾಟೆ ಮಾಡ್ತಾ ಇದ್ರಿ? ಸಮ ಕಾಣ್ ಕೊಂಡ್ಬಿಟ್ಟು ಸಮ ಕಾಣ್. ಎಲ್ಲೋಗಿದ್ದೆ ಮಗಳೇ ನೀನೆ? ನಾ ಕೆಳಗೆ ತೋಟದ ಬದಿಗೆ ಹೋಗಿದ್ದೆ ಅಪ್ಪಯ್ಯ. ಇಲ್ಲಂತದ್ದು ಮಾತು ಕೇಳ್ತಾ ಇತ್ತಿತ್ತಲ್ದ. ಭುವನ್ ಕೋಣೆ ಒಳಗೆ ಹಾಗೆ ಎಂದರು ಬಂತ ಹೇಳಿ ಕಾಂಬೈ ಬಂದಿದ್ದು. ಹಾವು ಇಲ್ಲ, ಎಂಥದ್ದು ಇಲ್ಲ. ನಿಮ್ಮಮ್ಮ ಸುಮ್ಮನೆ ತಲೆ ಹುಳ ಬಿಟ್ಕೊಂಡಿದ್ದಾರೆ ಅಷ್ಟೇ. ಹಾ ನೋಡ್ರಿ ಈಗ. ಓಯ್ ಬೋನ, ಆ ಕ್ಯಾಸೆಟ್ ಸಮ ಆಗ್ತ ಕಾಣ. ಓಯ್ ಕಮಲ, ಎಂತ ಕಾಣ್ತಾ ಇದ್ಯಾ? ಬಾ ನಡಿ ಮಗಳೇ. ಮಂಡ್ಯ ಸಮ ಇಲ್ದೆ